ನಮಸ್ಕಾರ. ನಾನು ರಮಾಕಾಂತ್ ಅನ್ಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಈಗ ನಿಮ್ಮ ಮುಂದೆ ಎರಡು ವಿಷಯದ ಬಗ್ಗೆ ಭಾಳ ಇಂಪಾರ್ಟೆಂಟ್ ಹೇಳಬೇಕಂತ ಮಾಡಿದ್ದೀನಿ. ತುಂಬ ಸರಿಯಾಗಿ ಕೇಳ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದೆ ಇದು. ನಾವು ಭಾರತದ ಮೂಲೆಯಲ್ಲಿ ಸೌತ್, ಈಸ್ಟ್, ನಾರ್ತ್, ವೆಸ್ಟ್ ಎಲ್ಲ ಕಡೆ ನಮ್ಮದು ಮೇಜರ್ ಆಲ್ ಸ್ಟೇಟ್ ಕನ್ವೆನ್ಷನ್ಗಳನ್ನು ಮಾಡಿ ಆಮೇಲೆ ಕೊನೆಗೆ ನಾವು ಕಲ್ಕತ್ತಾದಲ್ಲಿ ಒಂದು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿದ್ವಿ. ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನು ಮಾಡಿದ್ದೀವಿ ಅಂದರೆ, ಈ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ವಿಷಯಗಳ ಮಾಹಿತಿಗಳನ್ನು ತೆಗೆದುಕೊಂಡು ನಾವು ಮುಂಬರುವ ದಿನದಲ್ಲಿ ಏನು ನಿರ್ಧಾರ ತಗೋಬೇಕು. ಸಾಕಾಗೋಗ್ಯದ ಎಲ್ಲರಿಗೂ. ಹೋಗ್ತೀವಿ, ಹೋದ ತಕ್ಷಣ ಕಲ್ಲ ಪರಸುವ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಅದನ್ನು ಬಂದು ನಿಮಗೆ ಹೇಳ್ತೀವಿ, ನಿಮಗೂ ಭಾಳ ಬೇಜಾರಾಗ್ಯದ. ಅದಕ್ಕೆ ಏನೇ ಎಲ್ಲರದ್ದು ವಿಚಾರಗಳನ್ನು ತೊಗೊಂಡು ಕೆಲವು ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಒಂದು ವಿಷಯ ಅದರ ಬಗ್ಗೆ ಮಾತಾಡ್ತೀನಿ. ಹಾಗೂ ಅಟ್ ಪ್ರೆಸೆಂಟ್ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು, 1995 ಸ್ಕೀಮ್ ಕ್ಲೋಸ್ ಮಾಡಿ 2026 ಸ್ಕೀಮು ಪ್ರಾರಂಭಿಸಿದ್ದಾರೆ. ಇದು ಒಂದು ನಮಗೆ 1995 ಸ್ಕೀಮ್ ಬಗ್ಗೆ ಏನು ಲಾಭವನ್ನು ಕೊಡಲಾರ್ದೆ ಗೆಜೆಟ್ ನೋಟಿಫಿಕೇಷನ್ ಬಂದುಬಿಟ್ಟಿದೆ. ಈ ವಿಷಯದ ಬಗ್ಗೆ ಕೂಡ ನಾವು ಸರ್ಕಾರಕ್ಕೆ ಲೆಟರ್ ಬರ್ತೀವಿ. ನಮ್ಮ 1995 ಸ್ಕೀಮಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ನೀವು ಏನು ಮಾಡ್ತೀರಾ ಅದು ಮಾಡಿಕೊಡ್ಲಿಕ್ಕೆ ಬೇಕು ಅಂತ ನಾವು ಒಂದು ಪ್ರೆಷರು ಹಾಕ್ತಾಯಿದ್ವಿ. ಯಾವುದು ವಿಚಾರ ಮಾಡ್ತಾಯಿಲ್ಲ, ಅದ್ರ ಬಗ್ಗೆ ನಾವು ಫೈಟ್ ಮಾಡ್ತಾಯಿದ್ದೀವಿ. ಈಗ ಮುಂಬರೋ 3 ಡಿಸಿಷನ್ಗಳನ್ನು ನಾವು ತೊಗೊಂಡಿವಿ. ಇದೇನು ನಮ್ಮದೊಂದೇ ಡಿಸಿಷನ್ ಅಲ್ಲ, ಎಲ್ಲ ರಾಜ್ಯಗಳಿಂದ ಬಂದಂಥ ಪ್ರೆಸಿಡೆಂಟು, ಸೆಕ್ರೆಟ್ರಿ ಹಾಗೂ ಎಲ್ಲೆಲ್ಲ ಮೀಟಿಂಗ್ ಆಗಿದೆ ಅಲ್ಲಿ ತೊಗೊಂಡಿದ್ದೀವಿ. ಭಾಳ ಕಠಿಣ ಡಿಸಿಷನ್ ಇದು. ನಾವು ಮಾಡಿದರೆ ಸರ್ಕಾರಿಯಾಗಿ ಯಾವುದೇ ಇದ್ರೂ ಕೂಡ ಅವ್ರು ಒಪ್ಕೊಳ್ಳಲಿಕ್ಕೆ ಬೇಕು. ಒಂದು, ಯಾವುದೇ ಸರ್ಕಾರ ನಡಿಬೇಕಂದ್ರೆ MP ಇಂದನೇ ನಡೆಯುತ್ತೆ. MP ಗಳು ಹೋಗಿ ನಮ್ಮ ಡಿಮ್ಯಾಂಡ್ಗಳನ್ನು ಸರ್ಕಾರ ಮುಂದೆ ಇಡಲು ನಮ್ಮ ಕಾರ್ಯಕ್ರಮ ಆಗಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ಕರ್ನಾಟಕದಿಂದ ಯಾವ MP ಗಳು ಏನೂ ಮಾಡ್ತಾ ಇಲ್ಲ. ಸೊ ಮೊದಲೇ ಕಾರ್ಯಕ್ರಮ 20ನೇ ತಾರೀಕು ಜುಲೈದಲ್ಲಿ ಲೋಕಸಭಾ ಪ್ರಾರಂಭ ಆಗ್ತಾ ಇದೆ. ಅದಕ್ಕಿಂತ ಮೊದಲು ಪ್ರತಿಯೊಂದು MP ನಿಮ್ಮ ಊರಲ್ಲಿರೋರಿಗೆ ಅವ್ರ ಮನೆ ಮುಂದುಗಡೆ ಹೋಗಿ 3 ದಿವಸ ಧರಣಿ ಕಾರ್ಯಕ್ರಮ ಮಾಡಬೇಕು. ಎಷ್ಟು? 3 ದಿವಸ ಧರಣಿ ಕಾರ್ಯಕ್ರಮ ಮಾಡಬೇಕು. ಕೇಳಬೇಕು ಅವ್ರಿಗೆ, ನನ್ನ ಪೆನ್ಷನ್ ಇಷ್ಟು ದಿವಸ ಆದರೂ ಯಾಕೆ ಸೆಟ್ಲ್ ಆಗಿಲ್ಲ ಕೇಳಿ, ಬಿಡಬೇಡ್ರಿ. ಈ ಕಾರ್ಯಕ್ರಮ ಫಸ್ಟ್ ಎಷ್ಟು ಸಕ್ಸಸ್ ಆಗ್ತದೋ ನಮಗೆ ಬೇಗನೆ ನಮ್ಮದು ರಿಸಲ್ಟ್ ಬರಬಹುದು. ಒಂದು ವೇಳೆ ಇಷ್ಟು ಮಾಡಿದ ಮೇಲೂ ಅವರು ನಮಗೇನು ಉತ್ತರ ಕೊಡಲಿಲ್ಲ ಅಂದ ಪಕ್ಷದಲ್ಲಿ 2ನೇ ಕಾರ್ಯಕ್ರಮ 20ನೇ ತಾರೀಕು ಆದಮೇಲೆ ನಮ್ಮದು ಮೋಸ್ಟ್ ಪ್ರಾಬ್ಲಿ CBT ಮೀಟಿಂಗ್ ಬರ್ಬೋದು. CBT ಮೀಟಿಂಗ್ ಬಂದಾಗ CBT ಮೀಟಿಂಗ್ ನಡೀಲಾರ್ದಂಗೆ ಮಾಡೋದು ನಮ್ಮ ಸೆಂಟ್ರಲ್ ಕಮಿಟಿಯವರು ಡಿಸೈಡ್ ಮಾಡಿದ್ದೀವಿ. ಹಾಗೂ ಅದರಂಗೆ ಎಲ್ಲ EPFO ಆಫೀಸ್ ಮುಂದೆ ಹೋಗಿ ಬೇಗ ಹಾಕಬೇಕು. ಒಳಗಡೆ ಯಾರನ್ನೂ ಬರಲಾರ್ದಂಗೆ ಮಾಡಬೇಕು. ಅರೆಸ್ಟ್ ಮಾಡಲಿ ಮಕ್ಕಳು. ಏನ್ರಿ 10 ವರ್ಷ ನಮ್ಮ ಎಷ್ಟು ಜನ ಸಾಯ್ತಾ ಇದ್ದಾರೆ, ಸರ್ಕಾರ ಕಣ್ ತೆಗಿತಾ ಇಲ್ಲ. ಮಾಡಲಿ, ಅರೆಸ್ಟ್ ಮಾಡಲಿ, ಪರವಾಗಿಲ್ಲ. ಇದು ಆದರೂ ಸರ್ಕಾರ ನಮಗೆ ಮಾಡಲಿಲ್ಲ, ಮುಂದೇನು ಮಾಡಬೇಕು? ನಾವು ಫೈನಲ್ ಡಿಸಿಷನ್ ಏನು ತೊಗೊಂಡಿದ್ದೀವಿ ಅಂದರೆ, ನಮ್ಮ ಜೀವದಾನ ಮಾಡೋಣ. ಹೌದು, 15ನೇ ಆಗಸ್ಟ್ನವರೆಗೂ ನಮಗೆ ಈ ಸರ್ಕಾರ ಏನು ಕೊಡದೆ ಹೋದರೆ ಆತ್ಮ ಆಹುತಿ. ನನಗೆ ಜೀವನ ಬೇಕಾಗಿಲ್ಲ. ಯಾವಾಗ ಸರ್ಕಾರ ನಮ್ಮ ಪೆನ್ಷನ್ದಾರರ ಬಗ್ಗೆ ಏನೂ ಕಾಳಜಿ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ ನಾವ್ಯಾಕಿರ್ಬೇಕ್ರಿ? ಅವರೇ ಮಾಡ್ಕೊಳ್ಳಿ, ಎಲ್ಲ ಅವರೇ ತಿನ್ನಲಿ, ಅವರೇ ತೂರ್ಕೊಳ್ಳಿ. ಇದು ಲಾಸ್ಟ್ ಏನದ ಭಾಳ ಇಂಪಾರ್ಟೆಂಟ್ ಅದದು. ಅದಕ್ಕೆ ನಾವು ಸರ್ಕ್ಯುಲರ್ ಕಳಿಸ್ತಾ ಇದ್ದೀವಿ. ಆ ಸರ್ಕ್ಯುಲರ್ ಬಂತಂದ್ರೆ ಎಷ್ಟು ಜನ ಮುಂದೆ ಬರ್ತೇವೆ? ಬರ್ರಿ, ನಾನು ಮುಂದೆ ಫಸ್ಟ್ ಹೋಗ್ತೀನಿ ಎಲ್ಲರಿಗಿಂತ ಮೊದಲಾಗಿ. ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ, ಹೋಗಲಿ, ಪರವಾಗಿಲ್ಲ. ಬಟ್ ನಿಮಗೆ ಪೆನ್ಷನ್ ಕೊಡಿಸೇ ತೀರ್ತೀನಿ ಅಂತ ಮೊದಲಿಂದ ಹೇಳ್ಕೊಂಬಂದೀನಿ. ನಾನು ಅದನ್ನು ಮಾಡೇ ಮಾಡ್ತೀನಿ. ನೋಡಿ ಸ್ವಾಮಿ, ನಾವು ಈ 3 ಡಿಸಿಷನ್ಗಳನ್ನು ನಾವು ತೊಗೊಂಡಿವಿ. ಒಂದು, MP ಮನೆ ಮುಂದೆ ಘೆರಾವ್ ಮಾಡೋದು 3 ದಿವಸ. 2ನೇದು EPFO ಆಫೀಸ್ ಮುಂದೆ ಹೋಗಿ ಬಾಗಲ್ದಾಗ ನಿಂತ್ಕೊಂಡ್ಬಿಡೋದು, ಒಳಗೆ ಹೊರಗೂ ಯಾರೂ ಬರಬಾರ್ದು.
ಮೂರನೇದು ಆತ್ಮ ಆಹುತಿ. ಬೇಡಪ್ಪ ಸಾಕು ದೇವರೇ, ನಮ್ಗೆ ಯಾಕೆ ಇಲ್ಲಿ ನೀನು ಇಡಕ್ಕೆ ಯಾಕೋ ಪಸಂದ್ ಮಾಡ್ತಾ ಇಲ್ಲ, ನಮ್ಮನ್ನ ಮೇಲೆ ಕರ್ಕೊಂಡ್ಬಿಡು. ಸರ್ಕಾರನೂ ಏನು ಕೊಡ್ತಾ ಇಲ್ಲ ನಮಗೆ. ನಾವು ಕೊಟ್ಟು ದುಡ್ಡಲ್ಲಿ ನಾವು ಪೆನ್ಷನ್ ಕೇಳಿದರೆ ಈ ಉತ್ತರ ಬರ್ತಾ ಇದೆ. ಇನ್ನೇನು ಮಾಡ್ತಾರ್ರಿ? ಸಾಕಾಗಿ ಹೋಗ್ಬಿಟ್ಟದ. ಇದು ಯಾಕೆ ಸುಮ್ಮನೆ ಹೊಡೆದಾಡ್ಕೊಂಡಿರ್ಬೋದು? ಹೋಗೋಣ ಮೇಲೆ ಎಲ್ಲರೂ. ಸರ್ಕಾರವರು ಏನು ಮಾಡ್ತಾರೆ ಮಾಡಲಿ. ಈ ವಿಷಯಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ರಿ. ಇದು ನಮ್ಮ ಕೊನೆಯ ಹೋರಾಟ. ಅದಕ್ಕೆ MP ಗಳ ಮುಂದೆ ಮೊದಲನೇ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಲಿಕ್ಕೆ ಬೇಕು. ಎರಡನೇದು EPF ಆಫೀಸ್ ಮುಂದೆ ನಿಂತು ಬಾಗಿಲಾಕಿ ಹಾಕಬೇಕು. ಮೂರನೇದು ಆತ್ಮದಾನ. ಸತ್ತೋಣ ಎಲ್ಲರೂ. ಸೆಲ್ಫ್ ಇಮಾಲೈಸೇಷನ್. ಪೆಟ್ರೋಲ್ ಹಾಕೊಂಡು ಸಾಯ್ತೀವೋ, ಉಪವಾಸ ಕೂತ್ ಸಾಯ್ತೀವೋ, ಅದನ್ನು ನಿರ್ಧಾರ ಮಾಡೋಣ. ಇವು ಮೂರು ವಿಷಯಗಳನ್ನು ನಾವು ತೊಗೊಂಡ ಮೇಲೆ ಸರ್ಕಾರಕ್ಕೆ ಮೆಸೇಜ್ ಹೋಗ್ಯದ. ಸರ್ಕಾರ ಕೂಡ ಕೆಲವು ಪಾಸಿಟಿವ್ ಮೆಸೇಜ್ಗಳನ್ನು ನಮಗೆ ಕಳಿಸಿದ್ದಾರೆ. ನಾವು ಅದರ ಮೇಲೆ ನಂಬಕ್ಕೆ ರೆಡಿ ಇಲ್ಲ. ನಮಗೆ ಎಲ್ಲಿವರೆಗೂ ಕರೆದು ಇದು ಮಾಡ್ತೀವಿ ಅಂತ ಹೇಳಲ್ವೋ ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೇ ಬೇಕು, ಮಾಡಲಿಕ್ಕೆ ಮಾಡಬೇಕು. ನನ್ನ ಜೊತೆಗಿದ್ದೀರಲ್ಲಿ ನೀವು ಬರ್ರಿ ಸರ್, ಎಲ್ಲರೂ ಸೇರಿ ಎಲ್ಲರಿಗೂ ಕೊಡ್ಸೋಣ. ಮ್ಯಾಲೆ ಹೋದ್ರೂ ಅಡ್ಡಿಲ್ಲ, ಮುಂದೆ ಬರೋಂಗೆ ಏನಾರ ಒಂದು ಹಾದಿರ ಆಗ್ತದೆ. ಇಷ್ಟು ಹೇಳಿ ನನ್ನ ಮನಸಾರ ಮಾತುಗಳನ್ನು ನಿಮಗೆ ತಿಳಿ ಹೇಳಿದ್ದೀನಿ. ಯಾರ್ಯಾರು ಏನೂ ವಿಚಾರ ಮಾಡಬೇಡ್ರಿ. ನಮ್ಮ ಪೆನ್ಷನ್ ಕೊಡಿಸೇ ತೀರ್ತೀನಿ. ನೀವು ನನ್ನ ಜೊತೆಗೆ ನಾನು ಡಿಸೈಡ್ ಮಾಡಿದ ಕಾರ್ಯಕ್ರಮವನ್ನು ನನ್ನ ಜೊತೆಗೆ ಸೇರಿಕೊಂಡು ಹೋಗಬೇಕು. ಬರ್ತೀರಾ? MP ಗಿರೋ ಮಾಡ್ತೀರಾ? EPF ಬಾಗ್ಲ ಹಾಕ್ತೀರಾ? ಕೊನೆಗೆ ನನ್ನ ಜೊತೆಗೆ ಸಹಾಯಕ್ಕೆ ಬರ್ತೀರಾ? ಇವು ಮೂರು ಪ್ರಶ್ನೆಗಳನ್ನು ವಿಚಾರ ಮಾಡ್ರಿ. ಇದೇ ನಮ್ಮ ಕೊನೆಯ ಮೂಮೆಂಟು, ಇದೇ ನಮ್ಮ ಕೊನೆಯ ಸಂಘರ್ಷ. ಮಾಡೇ ತೀರೋಣ. ಬೋಲೋ ಭಾರತ್ ಮಾತಾ ಕಿ ಜೈ.